ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ತುಂಬ ಜನ ವಾಟ್ಸ್ ಯೋರ್ ಪ್ರೊಫೆಷನ್ ಅಂತ ನನಗೆ ಮೆಸೇಜ್ ಮಾಡಿದ್ದೀರಾ. ಐ ಆಮ್ ಎನ್ ಲಿಪಿಡ್ ಕೆಮಿಸ್ಟ್. ಲಿಪಿಡ್ ಕೆಮಿಸ್ಟ್ರಿ ಅಂದ್ರೆ ಏನು? ತುಂಬಾ ಜನ ನೀವು ಈ ಪದನ ಕೇಳಿರ್ತೀರಾ, ಇದೇ ಇರಬಹುದು ಅನ್ನೋದು ನಿಮಗೆ ಗೊತ್ತಿರಲ್ಲ. ಎಷ್ಟೊಂದು ಜನ ಸಪ್ಲಿಮೆಂಟ್ಸ್ ತಗೋತಿರ್ತೀರಾ, ಒಮೆಗಾ 3 ಸಪ್ಲಿಮೆಂಟ್ಸ್. ಅಂಡ್ ಅದ್ರ ಜೊತೆಗೆ ಅಯ್ಯೋ ಡಾಕ್ಟರ್ ಹೇಳಿದ್ದಾರೆ ನನಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಟ್ಟಿದೆ, ಅಯ್ಯೋ ನನ್ನ ಬಾಡಿಲಿ ಫ್ಯಾಟ್ ಜಾಸ್ತಿ ಆಗ್ಬಿಟ್ಟಿದೆ. ಈ ಕೊಲೆಸ್ಟ್ರಾಲು, ಫ್ಯಾಟು, ಈ ಒಮೆಗಾ 3 ಎಲ್ಲಾನು ಬರುವಂತ ಕ್ಯಾಟಗರಿನೇ ಲಿಪಿಡ್ಸ್ ಅಂತ ಕರೀತಾರೆ. ಲಿಪಿಡ್ಸ್ ಅಲ್ಲಿ ಒಂದಷ್ಟು ಗುಡ್ ಲಿಪಿಡ್ಸ್ ಇದೆ, ನಮ್ಮ ಬಾಡಿ ಎಸೆನ್ಷಿಯಲ್, ಅದನ್ನ ನಾವು ಊಟದಿಂದ ತಗೋಬೇಕು. ಒಂದೊಂದಷ್ಟು ಬ್ಯಾಡ್ ಲಿಪಿಡ್ಸ್ ಇದೆ, ಅದು ನಮ್ಮ ಬಾಡಿಲೇ ಸಿಂಥಸೈಸ್ ಮಾಡುತ್ತೆ. ಸೊ ಅದ್ರ ರಿಲೇಟೆಡ್ ಆಗಿ ನಾನು ರಿಸರ್ಚ್ ಮಾಡ್ತೀನಿ. ಸೊ ಇವಾಗ ಅದೆಲ್ಲ ನನ್ನ ಟಾಪಿಕ್. ನಾನು ಲಿಪಿಡ್ ಕೆಮಿಸ್ಟ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೇಳೋ ಒಂದು ಕ್ವಶನ್ ಏನಂತಂದ್ರೆ, ನಿಮ್ಮ ಮನೇಲಿ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತ. ಸೊ ಇವತ್ತು ನಾನು ಹೇಳಕ್ ಹೊರಟಿರೋದು ನಮ್ಮ ಮನೇಲಿ ನಾನು ಯೂಸ್ ಮಾಡೋ ಈ 4 ಆಯಿಲ್ ಬಗ್ಗೆ. ಫಸ್ಟ್ ಒನ್, ಎಲ್ಲ ಆಲ್ಮೋಸ್ಟ್ 80% ಆಫ್ ನನ್ನ ಕುಕಿಂಗ್ ಅಲ್ಲಿ ನಾನು ಯೂಸ್ ಮಾಡುವಂಥದ್ದು ರೈಸ್ ಬ್ರೈನ್ ಆಯಿಲ್. ಇದು ರೈಸ್ ಇಂದ ಮಾಡಿರುವಂತದ್ದು. ಆಮೇಲೆ ನಾನು ಈ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಇನ್ನೊಂದು ಕೊಕೊನಟ್ ಆಯಿಲ್ ಅಂಡ್ ಆಲಿವ್ ಆಯಿಲ್, ಮತ್ತೆ ನಮ್ದೆಲ್ಲಾರದು ಫೇವ್ರೆಟ್ ಗೀ. ಸೊ ಇಲ್ಲಿ ಹೊಸ ಪದ ನೀವು ಕೇಳಿದೇನಂತಂದ್ರೆ ರೈಸ್ ಆಯಿಲ್. ಇದೇನಿದು ರೈಸ್ ಆಯಿಲ್ ಅಂತ ಅನ್ಕೋತಿದ್ದೀರಾ? ನಾವು ರೈಸ್ ನ ಪಾಲಿಶ್ ಮಾಡಿದಾಗ ನಮಗೆ ವೈಟ್ ರೈಸ್ ಸಿಗುತ್ತೆ. ನಾವು ಅದನ್ನ ಮೋಸ್ಟ್ ಆಫ್ ದ ಪೀಪಲ್ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು. ಔಟ್ಸೈಡ್ ಕೋಟಿಂಗ್ ನ ರಿಮೂವ್ ಮಾಡಾದ್ಮೇಲೆ ಬರುವಂತದನ್ನ ತಗೊಂಡು ಆಯಿಲ್ ನ ತೆಗಿತಾರೆ. ಅದೇ ರೈಸ್ ಬ್ರೈನ್ ಆಯಿಲ್. ಆಕ್ಚುಲಿ ರೈಸ್ ಬ್ರೈನ್ ಆಯಿಲ್ ಜಪಾನ್ ಅಲ್ಲಿ ತುಂಬಾ ಪಾಪ್ಯುಲರ್. ಯಾಕೆಂದ್ರೆ ಈಗ ಇರುವಂತ ಆಯಿಲ್ ಅಲ್ಲಿ ಇದು ದಿ ಬೆಸ್ಟ್ ಆಯಿಲ್, ಅದಕ್ಕೆ ಇದು ತುಂಬಾ ಪಾಪ್ಯುಲರ್. ಇದನ್ನ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಕುಕಿಂಗ್ ಯೂಸ್ ಮಾಡ್ತೀನಿ. ಮತ್ತೆ ಇನ್ನೊಂದು ಟಿಪ್ ಏನಂತಂದ್ರೆ, ಆಯಿಲ್ ನ ಯೂಸ್ ಮಾಡ್ಬೇಕು. ಅಯ್ಯೋ ನಿಮ್ಮ ಮನೇಲಿ ಇಷ್ಟೊಂದು ಆಯಿಲ್ ಇದೆ, ನಮ್ಮ ಮನೇಲಿ ಇಷ್ಟೊಂದು ಆಯಿಲ್ ಎಲ್ಲ ಇಲ್ಲಪ್ಪ, ಇರೋದೇ ಒಂದು ಆಯಿಲ್, ಅದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ನಾನು ಏನಂತ ಹೇಳ್ಬೋದು ಅಂದ್ರೆ, ಯಾವಾಗ್ಲೇ ಆಗ್ಲಿ ನೀವು ಆಯಿಲ್ ನ ಯೂಸ್ ಮಾಡ್ಬೇಕಾದ್ರೆ ಮೀಡಿಯಂ ಟು ಲೋ ಹೀಟ್ ಅಲ್ಲೇ ಹೀಟ್ ಮಾಡಿ. ತುಂಬಾ ಜಾಸ್ತಿ ಹೀಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆಯಿಲ್ ಬ್ರೇಕ್ ಡೌನ್ ಆಗುತ್ತೆ, ಅದು ಆಕ್ಸಿಡೇಷನ್ ಆಗ್ಬಿಡುತ್ತೆ. ಅದು ನಮ್ ಕೈಯಾರೆ ನಾವೇ ಆಯಿಲ್ ಕಂಪ್ನಿಯವರು ಕೊಡ್ಬೇಕಾದ್ರೆ ಚೆನ್ನಾಗೇ ಕೊಟ್ಟಿರ್ತಾರೆ, ನಾವೇ ನಮ್ ಕೈಯಾರೆ ಮನೇಲಿ ನಮ್ಮ ಕಿಚನ್ ಅಲ್ಲಿ ಅದನ್ನ ಟಾಕ್ಸಿಕ್ ಆಗಿ ಕನ್ವರ್ಟ್ ಮಾಡ್ತೀವಿ. ಮತ್ತಿನ್ನೊಂದು ಫ್ರೈಡ್ ಫುಡ್ ಬಗ್ಗೆ. ಸೊ ನಮ್ಮ ಮನೇಲಿ ಫ್ರೈಡ್ ಫುಡ್ ಮಾಡ್ತೀನಿ ಅಂದ್ರೆ, ಹೌದು, ವೆರಿ ರೇರ್, ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ಮಾಡ್ತೀನಿ. ಅವಾಗ ನಾನು ಯೂಸ್ ಮಾಡುವಂಥದ್ದು ರೈಸ್ ಬ್ರೈನ್ ಆಯಿಲ್ ಯೂಸ್ ಮಾಡಿ ಫ್ರೈ ಮಾಡ್ತೀನಿ. ಯಾಕೆ ಅಂದ್ರೆ ಈ ಆಯಿಲ್ ಸ್ಮೋಕಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇದೆ. ಸೊ ಹಂಗಾಗಿ ಅದು ಟ್ರಾನ್ಸ್ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಆಗೋದು ಸ್ವಲ್ಪ ನಿಧಾನ. ಹಂಗಾಗಿ ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ, ಇದು ಟ್ರಾನ್ಸ್ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಆಗ್ಬೇಕಂದ್ರೆ ವಾಟರ್ ಕಂಟೆಂಟ್ ತುಂಬಾ ಮುಖ್ಯ ಆಗುತ್ತೆ. ಈಗ ನಮ್ ನೋಡಿರ್ತೀರ, ಬಜ್ಜಿ ಮಾಡ್ತೀವಿ, ಬೋಂಡಾ ಮಾಡ್ತೀವಿ, ಮತ್ತೆ ಒಡೆ ಮಾಡ್ತೀವಿ. ಒಡೆಯಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಇರುತ್ತೆ ಈ ಬಜ್ಜಿ ಅಥವಾ ಬೋಂಡಾ ಕಂಪೇರ್ ಮಾಡಿದ್ರೆ. ಸೊ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಈ ಬಜ್ಜಿಯಲ್ಲಿ ಕನ್ವರ್ಟ್ ಬರುವಂತದ್ದು ಜಾಸ್ತಿ ಇರುತ್ತೆ ಈ ಒಡೆಗೆ ಕಂಪೇರ್ ಮಾಡಿದ್ರೆ. ಏನ್ ಮಾಡೋದು ಡಾಕ್ಟರ್, ನೀವ್ ಹೇಳ್ತಾ ಇದ್ದೀರಾ ಫ್ರೈಡ್ ತಿನ್ಬೇಡಿ ಅಂತ, ಬಟ್ ನನ್ನ ಮಕ್ಳಿಗೆಲ್ಲ ಫ್ರೈಡ್ ಇಷ್ಟ, ಅದೇ ತುಂಬಾ ಇಷ್ಟ ಪಡ್ತಾರೆ ಅಂದ್ರೆ, ಒಂದು ಸಿಂಪಲ್ ಟಿಪ್ ಏನಂದ್ರೆ, ಫಸ್ಟ್ ಮಾಡ್ತಿರಲ್ಲ 1 ಒಬ್ಬೆ ಅಥವಾ 2 ಒಬ್ಬೆ ತೆಗಿತೀರಲ್ಲ ನೀವು, ಅದನ್ನ ನಿಮ್ಮ ಮಕ್ಳಿಗೆ ಕೊಡಿ. ಫಸ್ಟ್ ಟೈಮ್ ಕುಕಿಂಗ್ ಮಾಡ್ಬೇಕಾದ್ರೆ ಟ್ರಾನ್ಸ್ ಫ್ಯಾಟಿ ಆಸಿಡ್ ಫಾರ್ಮೇಶನ್ ಆಗಿರುತ್ತೆ, ಬಟ್ ಅದ್ರ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆ ಇರುತ್ತೆ. ಸೊ ಈ ಎಲ್ಲಾ ಇನ್ಫಾರ್ಮೇಶನ್ ನಾನು ನಿಮಗೆ ಹೇಳ್ತಿರೋದು ಬೇಸ್ಡ್ ಆನ್ ದಿ ರಿಸರ್ಚ್. ಯಾರೋ ಹೇಳಿದ ವಿಷಯನ ನಾನು ನಿಮಗೆ ಹೇಳ್ತಿಲ್ಲ, ನಮ್ಮ ಲ್ಯಾಬ್ ಅಲ್ಲಿ ಮಾಡಿರುವಂತ ರಿಸರ್ಚ್ ಬೇಸಿಸ್ ಮೇಲೆ ನಾನು ನಿಮಗೆ ಹೇಳ್ತಿರೋದು. ನಮ್ಮ ಲ್ಯಾಬ್ ಅಲ್ಲಿ ನಾವು ಯೂಸ್ ಮಾಡಿದಂತದ್ದು ಫ್ರೆಂಚ್ ಫ್ರೈಸ್ ನ ಯೂಸ್ ಮಾಡಿ ಈ ಎಕ್ಸ್ಪೆರಿಮೆಂಟ್ ನ ಮಾಡಿದ್ವಿ ನಾವು. ಟ್ರಾನ್ಸ್ ಫ್ಯಾಟಿ ಆಸಿಡ್ ಯಾವಾಗ ಕನ್ವರ್ಟ್ ಆಗುತ್ತೆ, ಎಷ್ಟು ಸೈಕಲ್ ಅಲ್ಲಿ ನಾವು ಅದನ್ನ ಫ್ರೈ ಮಾಡಿದಾಗ ಕನ್ವರ್ಟ್ ಆಗುತ್ತೆ ಅಂತೆಲ್ಲ ನಾವು ನೋಡಿದ್ವಿ. ಬಟ್ ನಾವು ಮನೇಲೆಲ್ಲ ಮಾಡುವಂತ ಪಕೋಡ ಅಥವಾ ಬಜ್ಜಿ, ಬೋಂಡಾ, ಅದರಲ್ಲಿ ವಾಟರ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಬೇರೆ ಅದರ್ ಇಂಗ್ರೀಡಿಯೆಂಟ್ಸ್ ಗಳೆಲ್ಲ ಇರೋದ್ರಿಂದ ಸೊ ಫಾರ್ಮೇಶನ್ ಆಫ್ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಈ ತರ ಪಕೋಡ, ಒಡೆಯಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಫ್ರೆಂಚ್ ಫ್ರೈಸ್ಗಿಂತ. ಸೊ ಅದಕ್ಕೆ ನಾನು ನಿಮ್ಗೆ ಏನಂತ ಹೇಳ್ತಿರಂದ್ರೆ, ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಮಾಡಿರೋಂಥದ್ನ ನಿಮ್ಮ ಮಕ್ಕಳಿಗೆ ಕೊಡಿ. ಸೊ ಅವಾಗ ಅವ್ರಿಗೆ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಇರುವಂತದ್ದು ಕಡಿಮೆ ಆಗಿರುತ್ತೆ. ಸೊ ಇನ್ನೊಂದೇನಂತಂದ್ರೆ, ಒಂದು ದಿನದಲ್ಲಿ ಕುಕ್ ಆಯಿಲ್ನ ನೆಕ್ಸ್ಟ್ ಡೇ ಯೂಸ್ ಮಾಡಕ್ ಹೋಗ್ಬೇಡಿ. ಒಂದು ದಿನ ಯೂಸ್ ಮಾಡ್ಬೇಕಾದ್ರೂ ಮೋರ್ ದೆನ್ 5 ರೌಂಡ್ಸ್ ಮಾಡಕ್ ಹೋಗ್ಬೇಡಿ. ಅವಾಗ ನಿಮ್ಗೆ ಟ್ರಾನ್ಸ್ ಫ್ಯಾಟಿ ಆಸಿಡ್ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆ ಇರುತ್ತೆ. ಸೊ ಇದ್ರ ರಿಲೇಟೆಡ್ ಆಗಿ ನಿಮಗೆ ಏನೇ ಕ್ವಶನ್ಸ್ ಇದ್ರು ನೀವು ನನ್ನನ್ನು ಕೇಳ್ಬೋದು. ಐ ಆಮ್ ರೆಡಿ ಟು ಆನ್ಸರ್ ಯು, ಬಿಕಾಸ್ ದಿಸ್ ಇಸ್ ಮೈ ರಿಸರ್ಚ್, ನಂದ ಪ್ರೊಫೆಷನ್. ಸೊ ಐ ಆಮ್ ಈಗರ್, ನಾನು ತುಂಬಾ ಖುಷಿಯಿಂದ ನಿಮಗೆ ನಾನು ಇದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ